ಮಿಥುನ ರಾಶಿ ಹಾಗೂ ಕರ್ಕಾಟಕ ರಾಶಿಯಲ್ಲಿ ಬರುವಂತಹ ಪುನರ್ವಸು ನಕ್ಷತ್ರದ ಚಿಂತನೆಯನ್ನು ಈಗ ಮಾಡೋಣ. ಪುನರ್ವಸು ನಕ್ಷತ್ರ ತುಂಬ ಶ್ರೇಷ್ಠವಾದ ನಕ್ಷತ್ರ. ಶ್ರವಣ ನಕ್ಷತ್ರ ಹೇಗೆ ತುಂಬ ಶ್ರೇಷ್ಠವೋ ಅದರಂತೆ ರೋಹಿಣಿ ನಕ್ಷತ್ರ ಹೇಗೆ ಶ್ರೇಷ್ಠವೋ ಅದರಂತೆ ಪುನರ್ವಸು ನಕ್ಷತ್ರ ಕೂಡ ತುಂಬ ಶ್ರೇಷ್ಠ. ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ, ರೋಹಿಣಿ ನಕ್ಷತ್ರ ಕೃಷ್ಣದೇವರ ನಕ್ಷತ್ರ, ಪುನರ್ವಸು ನಕ್ಷತ್ರ ಶ್ರೀರಾಮದೇವರ ನಕ್ಷತ್ರ. ಇದೆಲ್ಲವೂ ಕೂಡ ತುಂಬ ಸಾತ್ವಿಕ ಸ್ವಭಾವದವರು ಮಾತ್ರ ಈ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ, ಅಥವಾ ತುಂಬ ಏನೋ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಛಲವನ್ನು ಹೊತ್ತಿರುವಂತಹ ಜೀವಿಗಳು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟುತ್ತಾರೆ. ತುಂಬ ಕಠಿಣ ಪರಿಶ್ರಮವನ್ನು ಹೊಂದಿದ್ರೂ ಕೂಡ ನೀತಿ, ಧರ್ಮ, ಸತ್ಯ ಇವುಗಳಲ್ಲಿ ಆಸಕ್ತರಾಗಿರ್ತಾರೆ. ಒಂದು ಮಾತು ತುಂಬ ಪ್ರಸಿದ್ಧವಾದ ಮಾತು, ಪ್ರಾಮಾಣಿಕವಾಗಿ ಅಪ್ರಾಮಾಣಿಕವಾಗಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವವನೇ ಶ್ರೇಷ್ಠ ಅಂತ. ಇನ್ನೊಮ್ಮೆ ಹೇಳ್ತೀನಿ, ಅಪ್ರಾಮಾಣಿಕವಾಗಿ ಯಾರು ಗೆಲ್ತಾರೋ ಅವರಿಗಿಂತ ಪ್ರಾಮಾಣಿಕವಾಗಿ ಸೋಲ್ತಾನಲ್ಲ ಅವನು ನಮಗೆ ಆದರ್ಶ ಅಂತ ಒಂದು ಒಳ್ಳೆಯ ಮಾತು. ಅಂದರೆ ಸೋಲು ಗೆಲುವು ಮುಖ್ಯ ಅಲ್ಲ, ನಮ್ಮ ನೀತಿ, ನಿಯತ್ತು, ಪ್ರಾಮಾಣಿಕತನ, ಸಿನ್ಸಿಯಾರಿಟಿ ಇದು ಜೀವನದಲ್ಲಿ ಮುಖ್ಯ. ತನ್ನ ಪ್ರಾಮಾಣಿಕತನಕ್ಕೋಸ್ಕರ ಗೆಲುವನ್ನೇ ಯಾರು ಬದಿಗೆ ಒತ್ತುತ್ತಾರೋ ಅವರು ನಿಜವಾದ ಆದರ್ಶ ಪುರುಷರು. ಅಂಥವರು ಪುನರ್ವಸು ನಕ್ಷತ್ರದವರು ಆಗಿರ್ತಾರೆ. ಯಾವತ್ತೂ ಕೂಡ ಸತ್ಯ ಕಹಿಯಾಗಿರುತ್ತೆ, ಅದರ ಫಲ ತುಂಬ ರುಚಿಕರವಾಗಿರುತ್ತೆ. ಅದರಂತೆ ಬಾಂಧವ್ಯ ಅನ್ನುವಂಥದ್ದು ಅದು ಗ್ಲಾಸಿನ ಒಂದು ಚೆಂಡು ಇದ್ದಂತೆ, ಅದು ಒಡೆದು ಹೋದರೆ ಮತ್ತೆ ಪುನಃ ಸಿಗೋದಿಲ್ಲ. ಅದನ್ನು ರಕ್ಷಣೆ ಮಾಡುವಂಥವ್ರು ಈ ಪುನರ್ವಸು ನಕ್ಷತ್ರದವರು. ಅಂದರೆ ಇವರು ಸತ್ಯವನ್ನು ಕಹಿಯಾಗಿದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಫಲಿತಾಂಶದಲ್ಲಿ ಸುಂದರ ರಸಾಸ್ವಾದನೆ ಮಾಡುವಂತಹ ಫಲದಂತೆ ಜಗತ್ತಿಗೆ ಕಾಣಿಸ್ತಾರೆ. ಪುನರ್ವಸು ನಕ್ಷತ್ರ ಅಂದರೆ ಪುನಃ ವಸು. ಶ್ರೀರಾಮಚಂದ್ರ ರಾಜ್ಯವನ್ನೆಲ್ಲ ಕಳೆದುಕೊಂಡ, ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸೋದಕ್ಕೋಸ್ಕರ ಕಾಡಿಗೆ ಹೋದ. ಕಾಡಿನಲ್ಲಿ ಸತ್ಯ ಧರ್ಮ ಪರಿಪಾಲನೆ, ಪಿತೃವಾಕ್ಯ ಪರಿಪಾಲನೆಯ ಮೂಲಕವಾಗಿ ಅವನು 14 ವರ್ಷಗಳ ಕಾಲ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಪುನಃ ವಸು, ಪುನಃ ಭೂಮಿಯನ್ನು ಪಡೆದುಕೊಂಡ, ಪುನಃ ಕೀರ್ತಿಯನ್ನು ಪಡೆದುಕೊಂಡ, ಪುನಃ ಸಂಪತ್ತನ್ನು ಪಡೆದುಕೊಂಡ. ಅದರಂತೆ ಪುನರ್ವಸು ನಕ್ಷತ್ರದವರಿಗೆ ಏನು ಕಳೆದು ಹೋದರೂ ಕೂಡ ದುಃಖ ಪಡುವ ಅವಶ್ಯಕತೆ ಇಲ್ಲ. ನೀತಿ, ಸತ್ಯ ಇವುಗಳನ್ನು ಪರಿಪಾಲನೆ ಮಾಡಿದ್ರೆ ಪುನಃ ವಸು, ಎಲ್ಲ ನೀವೇನು ಅಪೇಕ್ಷೆ ಪಡ್ತಾ ಇದ್ದೀರಲ್ಲ ಸಂಪತ್ತು, ಅದು ಪುನಃ ನಿಮ್ಮ ಕೈ ಸೇರುತ್ತೆ. ಯಾವಾಗ ಪಿತೃವಾಕ್ಯ ಪರಿಪಾಲನೆ ಮಾಡಿದಾಗ ಹಾಗೂ ಸತ್ಯ ಧರ್ಮಗಳಿಗೋಸ್ಕರ ಜೀವನವನ್ನೇ ಪರಿತ್ಯಾಗ ಮಾಡಿದಾಗ. ಅದಕ್ಕೋಸ್ಕರ ನಾನು ಹೇಳಿದ್ದು, ಸತ್ಯ ಯಾವತ್ತೂ ಕೂಡ ಕಹಿ ಎಂಬ ನೀರಿನಿಂದ ಬೆಳೆಯುತ್ತೆ, ಆದರೆ ಅದರ ಫಲ ಅಮೃತದಂತೆ ಇರುತ್ತೆ. ಯಾವ ಹಂತದಲ್ಲೂ ಕೂಡ ಎದೆಗುಂದುವ ಅವಶ್ಯಕತೆ ಇಲ್ಲ. ಪುನರ್ವಸು ನಕ್ಷತ್ರದವರು ಹೆಮ್ಮೆ ಪಡಬೇಕಾದ ನಕ್ಷತ್ರ. ಕರ್ಕಾಟಕ ರಾಶಿಯವರು ಆಗಿದ್ದರೆ ಅವರಿಗೆ ಇನ್ನಷ್ಟು ರಾಜಕೀಯದಲ್ಲಿ ಪ್ರವೇಶ ಹೆಚ್ಚಾಗಿರುತ್ತೆ, ಸಾಮಾಜಿಕ ಕಳಕಳಿ ಹೆಚ್ಚಿರುತ್ತೆ, ದೇಶಕ್ಕೆ ಒಳ್ಳೆಯದು ಮಾಡಬೇಕು ಅನ್ನುವಂತಹ ಹಂಬಲ ಅವರಲ್ಲಿ ಇರುತ್ತೆ. ಶ್ರೀರಾಮಚಂದ್ರನಂದು ಕರ್ಕಾಟಕ ರಾಶಿ. ಆದ್ದರಿಂದ ಅವರಿಗೆ ರಾಜಕೀಯ ವ್ಯಕ್ತಿಗಳೇ ಆಗಿರ್ತಾರೆ ಕೆಲವರು ಪುನರ್ವಸು ನಕ್ಷತ್ರದವರು. ಹೀಗೆ ಪುನರ್ವಸು ನಕ್ಷತ್ರ ಅನ್ನುವಂಥದ್ದು ತಮ್ಮ ಮನೆಗೆ ಒಳ್ಳೆಯದು ಮಾಡಬೇಕು, ಜಗತ್ತಿಗೆ ಒಳ್ಳೆಯದನ್ನು ಮಾಡಬೇಕು. ಹೀಗೆ ಅವರು ಮತ್ತೊಬ್ಬರ ಪರೋಪಕಾರಕ್ಕೋಸ್ಕರವೇ ಇರುವಂಥವರು, ದಯಾವಂತರು. ಇವರ ಬಗ್ಗೆ ಹೇಳಬೇಕಾದ್ರೆ ಪುನರ್ವಸವು ನರಶಾಂತಃ, ಮೇಲೆ ಶಾಂತ, ಒಳಗಡೆ ತುಂಬ ಪವರ್ಫುಲ್ ವ್ಯಕ್ತಿಗಳು. ಮಾತು ಕಡಿಮೆ, ಕೆಲಸ ಹೆಚ್ಚು. ಅಂದರೆ ಅಥವಾ ಮಾತಾಡ್ತಾರೆ, ಏನು ಮಾಡ್ತಾರೋ ಅದನ್ನು ಮಾತಾಡಲ್ಲ, ಬೇರೆ ಮಾತಾಡ್ತಾರೆ ಹೊರತು ತಾವು ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಸಾಧಿಸಿ ತೋರಿಸ್ತಾರೆ ಪುನರ್ವಸು ನಕ್ಷತ್ರದವರು. ಸತ್ಯವಾದಿ ಜಿತೇಂದ್ರಿಯ, ಸತ್ಯವನ್ನು ಹೇಳ್ತಾರೆ. ಇವರಿಗೆ ಯಾವ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೆ ಅದು ಮುಟ್ಟುವ ತನಕ ಇಂದ್ರಿಯ ನಿಗ್ರಹ ಇರುತ್ತೆ, ಚಂಚಲ ಮನಸ್ಸಿರೋದಿಲ್ಲ. ಸುಖಿ ಧರ್ಮರಥ ಶ್ರೀಮಾನ್, ಆದ್ದರಿಂದಲೇ ಸುಖ ಮತ್ತು ಧರ್ಮರಥ ಮತ್ತು ಶ್ರೀಮಾನ್. ಬಹುಮಿತ್ರೋ ದಯಾಳುತ, ಆದ್ದರಿಂದ ಇವರನ್ನು ತುಂಬ ಜನ ಪ್ರೀತಿ ಮಾಡ್ತಾರೆ. ಅನೇಕ ಜನರು ಮಿತ್ರರು ಇವರಿಗೆ ಇರ್ತಾರೆ. ದಯಾಳುತ, ಎಲ್ಲರಲ್ಲೂ ಕೂಡ ಒಂದು ಕಾರುಣ್ಯ ಇರುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಜೀವನದಲ್ಲಿ?
ಇಂಥ ನಕ್ಷತ್ರ ಅದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರ ಒಂದು ಡಿವೈನ್ ಪವರ್ ಅಂತಂದರೆ ಅದು ಪುನರ್ವಸು ನಕ್ಷತ್ರ ಅಂತ ಹೇಳ್ಬೋದು. ತುಂಬ ಕಂಗೊಳಿಸುವಂತಹ ಮಿನುಗು ತಾರೆಗಳ ಮಧ್ಯದಲ್ಲಿ ಗಗನದಲ್ಲಿ ಅದು ಹೊಳೆಯುವಂಥ ನಕ್ಷತ್ರ ಅದು ಪುನರ್ವಸು ನಕ್ಷತ್ರ. ಒಮ್ಮೆ ಆದರೂ ಕೂಡ ನೀವು ಪುನರ್ವಸು ನಕ್ಷತ್ರವನ್ನು ದರ್ಶನ ಮಾಡಿ ಹಾಗೂ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡಿ ಶ್ರೀರಾಮ ಜಯ ಜಯ ರಾಮ ಅನ್ನುವಂತಹ ಮಂತ್ರವನ್ನು ಯಾವಾಗಲೂ ಕೂಡ ಹೇಳಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಪುನರ್ವಸು ನಕ್ಷತ್ರಕ್ಕೆ ಪ್ರಕೃತದಲ್ಲಿ ಮಿಥುನ ರಾಶಿ ಆದ್ದರಿಂದ ಗುರುಬಲ ಈಗ ಇರೋದಿಲ್ಲ. ಕರ್ಕಾಟಕಕ್ಕೆ ಗುರು ಪ್ರವೇಶ ಆದಾಗ ಗುರುಬಲ ಪ್ರಾರಂಭ ಆಗುತ್ತೆ. 2ನೇ ಮನೆಯಲ್ಲಿ ಗುರು ಬಂದರೆ ಅದು ಒಳ್ಳೆಯ ಗುರುಬಲ, ಧನಸ್ಥಾನ, ವಾಕ್ಸ್ಥಾನ, ಹೇಳಿದ್ದೆಲ್ಲ ಆಗುತ್ತೆ, ಒಳ್ಳೆಯ ಲಾಭ, ವ್ಯರ್ಥ ಖರ್ಚಿಲ್ಲ, ಆರೋಗ್ಯ ಬರುತ್ತೆ, ಗುರುಗಳ ಅನುಗ್ರಹ ಆಗುತ್ತೆ, ವಿದ್ಯೆ ಬರುತ್ತೆ, ಅಂದುಕೊಂಡ ಕೆಲಸದಲ್ಲಿ ಪ್ರಗತಿ ಬರುತ್ತೆ. ಆದ್ದರಿಂದ ಜೂನ್ ತಿಂಗಳ ಅನಂತರ ಗುರುಗಳ ಬಲ ಇದೆ. ಅದಕ್ಕೋಸ್ಕರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಕೈವಡ್ಡಿ ಬೇಡಿಕೊಳ್ಬೇಕು, ಅವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಬೇಕು. ಶನಿ ದಶಮ ಸ್ಥಾನದಲ್ಲಿ ಇರೋದರಿಂದಾಗಿ ಸಮಸ್ಯೆ ಇದೆ. ಲಾಭ ಸ್ಥಾನದಲ್ಲಿ, ವ್ಯವಹಾರ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿ ಶನಿ ಕಡೆಯಿಂದ ತೊಂದರೆ ಬರುತ್ತೆ. ಅದಕ್ಕೋಸ್ಕರ ಶನಿಯ ದೋಷ ಪರಿಹಾರ ಆಗಬೇಕು, ಗುರುಗಳ ಅನುಗ್ರಹ ಹೆಚ್ಚು ಸಿಗಬೇಕು. ಪಿತೃಸ್ಥಾನದಲ್ಲೂ ಕೂಡ ರಾಹು ಇರೋದರಿಂದಾಗಿ ಆ ರಾಹು ದೋಷವೂ ಕೂಡ ಪರಿಹಾರ ಆಗಬೇಕು. ಒಂದು ವೇಳೆ ಕರ್ಕಾಟಕ ರಾಶಿಯವರೇ ಆಗಿದ್ದರೆ ಅವರಿಗೆ ಗುರುಬಲ ಈಗ ಇಲ್ಲದೇ ಇದ್ದರೂ ಕೂಡ ಶನಿಯಿಂದ ಒಳ್ಳೆಯದಾಗುತ್ತೆ. ಶನಿಯಿಂದ ಯಾವುದೇ ಸಮಸ್ಯೆಗಳೇನು ಅಷ್ಟು ಕಾಣೋದಿಲ್ಲ. ಆದ್ದರಿಂದ ಈಗ ಪ್ರಕೃತದಲ್ಲಿ ಮಿಥುನ ರಾಶಿಯವರು ಗುರುಗಳ ಅನುಗ್ರಹಕ್ಕೋಸ್ಕರ ಹಾಗೂ ಶನಿಯ ಅನುಗ್ರಹಕ್ಕೋಸ್ಕರ ನೀವು ಮಾಡಬೇಕಾದ ಕರ್ತವ್ಯ ಬಹಳಷ್ಟು ಇದೆ. ಹಾಗೆ ನೀವು ಮಾಡೋದರಿಂದ ನೀವು ಖಂಡಿತ ನೀವು ಏನು ಅಂದುಕೊಳ್ತೀರೋ ಅದು ನೆರವೇರುತ್ತೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ನಿಮ್ಮ ಕೆಲಸಗಳಿಗೆ ಅಡೆತಡೆಯಾಗಿದ್ದರೆ, ಮನಸ್ಸಿನಲ್ಲಿ ತುಂಬ ಅಶಾಂತಿ, ದುಃಖ, ಉದ್ವೇಗ ಅಥವಾ ಇನ್ಯಾವುದಾದರೂ ಸಮಸ್ಯೆಗಳಿದ್ದರೆ ನೀವು ಲಕ್ಷ್ಮೀ ನಿಲಯನಾದ ಸಾಕ್ಷಾತ್ ಜಗದೊಡೆಯನಾದ ಶ್ರೀಮನ್ನಾರಾಯಣ ದೇವರ ಸೇವೆಯನ್ನು 1 ವರ್ಷಗಳ ಕಾಲ ಅಖಂಡವಾಗಿ ನೀವು ಮಾಡಿ. ಅಥವಾ 1 ವರ್ಷಗಳ ಕಾಲ ಆಗದೇ ಇದ್ದರೆ ಅಧಿಕ ಮಾಸದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರನ್ನು ಮತ್ತು ಶ್ರೀಕರನಾರಾಯಣ ದೇವರನ್ನು ವಿಶೇಷವಾಗಿ ಪೂಜಿಸಿರಿ, ಆರಾಧಿಸಿರಿ. ಏತನ್ಮಾತ್ರದಿಂದ ನಿಮಗೆ ಎಲ್ಲ ವಿಧವಾದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು 1 ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ 1 ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ. ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ. ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ 1 ವಿಚಾರಗಳು, 1 ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ ನಿತ್ಯವೂ
ನೀವು ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ್ಯ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂಥ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.